ಕಾಂಪಿಟೇಷನ್ ಅನ್ನೋ ವರ್ಡ್ ಬಂತಂದ್ರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ಸ್ತಾರ, ಖರೆ ಕಾಂಪಿಟೇಷನ್ ಎಲ್ಲಿ ಇರ್ತೈತಿ ಅಲ್ಲಿ ಎಲ್ಲ ಮೋಟಾಬಾಯಿ ಅವರ ಇದ್ದ ಇರ್ತಾರ. ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಬಗ್ಗೆ ಡಿಟೇಲ್ದಾಗ ಅನಾಲಿಸಿಸ್ ಮಾಡೋಣ ನೋಡ್ರಿ. ವೀಕ್ಷಕರೇ, ಹಿಂದಿನ 5 ವರ್ಷ ತೆಗೆದ್ ನೋಡ್ರ ಇಂಡಿಯಾದ ಸಾಮಾನ್ಯ ಮಂದಿದ ಹೆಚ್ಚು ಇಂಟ್ರೆಸ್ಟ್ ಇಕ್ವಿಟಿ ಮಾರ್ಕೆಟ್ನಾಗ ಐತಂತ ನಮಗೆ ಗುರ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ, 5 ವರ್ಷನಾಗ ಡಿಮ್ಯಾಟ್ ಅಕೌಂಟ್ ಸಂಖ್ಯೆ 4 ಕೋಟಿದಿಂದ ಡೈರೆಕ್ಟ್ ಈಗ 15 ಕೋಟಿಗೆ ತಲುಪೈತಿ. ಅಂತಂದ್ರೆ ನಮಗೆ ಇದ್ರಲ್ಲಿ ಏನು ಗುರ್ತಾಗ್ತೈತೆ ಅಂದ್ರೆ ಇಂಡಿಯಾದ ಸಾಮಾನ್ಯ ಮಂದಿ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಕ ಇಂಟ್ರೆಸ್ಟ್ ಅನ್ನ ತೋರ್ಸಾತಾರಂತ ನಮಗೆ ಗುರ್ತಾಗ್ತೈತಿ. ಇದೆಲ್ಲ ಡೇಟಾನ ನೋಡಿ ಮುಖೇಶ್ ಅಂಬಾನಿ ಅವ್ರಿಗೆ ಏನು ಮಾಡ್ಯಾರ ಅಂತಂದ್ರೆ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತು ಸ್ಟಾಕ್ ಮಾರ್ಕೆಟದ ಬ್ರೋಕರೇಜ್ ಕಂಪ್ನಿಯನ್ನ ತೆಗೆಯೋದನ್ನ ನಿರ್ಧಾರನ್ನ ತಗೊಂಡಾರ. ವೀಕ್ಷಕರೇ, ಮುಖೇಶ್ ಅಂಬಾನಿ ಅವರ ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಕಂಪ್ನಿಯನ್ನ ತೆಗೆದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳ್ತೈತಿ ಜೆರೋದಾ, ಏಂಜಲ್ ಒನ್, ಗ್ರೋ, HDFC ಬ್ಯಾಂಕ್, ICICI ಸೆಕ್ಯೂರಿಟಿ ಅಂಥವೆಲ್ಲ ಬ್ರೋಕರೇಜ್ ಕಂಪ್ನಿಗಳಿಗೆ ಡೈರೆಕ್ಟ್ ಪೆಟ್ಟು ಬೀಳ್ತೈತಿ. ಯಾಕಂತಂದ್ರೆ ಮುಖೇಶ್ ಅಂಬಾನಿ ಅವರ ಯಾವ್ದ್ರ ಕಂಪ್ನಿ ತೆಗೆದ್ರಂದ್ರೆ ಅವ್ರು ಹಂಗೆ ತೆಗಂಗಿಲ್ಲ, ಫುಲ್ ಪ್ಲಾನ್ ಮಾಡ್ತಿರ್ತಾರೆ. ಇವಕ್ಕೆಲ್ಲ ಡೈರೆಕ್ಟ್ ಪೆಟ್ಟು ಬೀಳೋ ಚಾನ್ಸಸ್ ಐತಿ ಇವೆಲ್ಲ ಕಂಪ್ನಿಗಳಿಗೆ. ವೀಕ್ಷಕರೇ, ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ ಮತ್ತು ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಕಂಪ್ನಿ ಅವ್ರೊಬ್ಬರ ತೆಗಿವಾಳ್ರ, ಅವ್ರ ಬ್ಲ್ಯಾಕ್ ರಾಕ್ ಕೂಡ ಪಾರ್ಟ್ನರ್ಶಿಪ್ ಮಾಡಿ 50-50 ಅವರ ಆ ಕಂಪ್ನಿಗಳನ್ನ ತೆಗೆಯವ್ರಿದಾರ. ವೀಕ್ಷಕರೇ, ಬ್ಲ್ಯಾಕ್ ರಾಕ್ ಬಗ್ಗೆ ನಿಮ್ಗೆ ಏನು ಗೊತ್ತಿರ್ಲಿಲ್ಲ ಅಂದ್ರೆ ಈಗ ಹೇಳ್ತೇನೆ ನೋಡ್ರಿ. ಬ್ಲ್ಯಾಕ್ ರಾಕ್ $10 ಟ್ರಿಲಿಯನ್ ವೆಲ್ತ್ ಮ್ಯಾನೇಜ್ ಮಾಡ್ತೈತಿ. ನೀವು ಇದ್ರ ಮೂಲಕ ತಿಳ್ಕೊಬೋದ ನಮ್ಮ ಭಾರತದ ಎಕನಾಮಿ ಸೈಜ್ ಐತಿ $4 ಟ್ರಿಲಿಯನ್. ಮತ್ತು ಬ್ಲ್ಯಾಕ್ ರಾಕ್ ಒಂದ ಕಂಪ್ನಿ $10 ಟ್ರಿಲಿಯನ್ ಅನ್ನ ಮ್ಯಾನೇಜ್ ಮಾಡ್ತೈತಿ. ಅಂದ್ರೆ ಅದು ಎಷ್ಟು ದೊಡ್ಡ ಕಂಪ್ನಿ ಐತಂತ ನೀವು ಗುರ್ತು ಹಿಡ್ಕೋಬಹುದು ಇದ್ರಲ್ಲೇನ ನೀವು ನೋಡ್ರಿ. ವೀಕ್ಷಕರೇ, ಜಗತ್ತದ ಎಲ್ಲಾ ದೊಡ್ಡ ಸೆಕ್ಟರ್ದಾಗಿನೂ ದೊಡ್ಡ ಕಂಪ್ನಿನಾಗ ಬ್ಲ್ಯಾಕ್ ರಾಕ್ದವ್ರದ ಪಾಲಾದಾರ ಇದಾರ. ಅದೆಲ್ಲಕ್ಕಿಂತ ದೊಡ್ಡ ಕಂಪ್ನಿ ಐತಿ, ಅವ್ರ ಕಡೆ ಪವರು ಭಾಳ ಐತಿ, ರೊಕ್ಕನೂ ಭಾಳ ಐತಿ. ವೀಕ್ಷಕರೇ, ಬ್ಲ್ಯಾಕ್ ರಾಕ್ ಫೈನಾನ್ಸ್ ಸೆಕ್ಟರ್ನಾಗ ಎಲ್ಲಕ್ಕಿಂತ ಹೆಚ್ಚು ಅನುಭವ ಐತಿ. ಅನಾನ ರಿಲಯನ್ಸ್ ಅವರ ಬ್ಲ್ಯಾಕ್ ರಾಕ್ ಅನ್ನ ಆಯ್ಕೆ ಮಾಡ್ಯಾರ. ಮತ್ತು ಬ್ಲ್ಯಾಕ್ ರಾಕ್ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಮತ್ತು ಮುಖೇಶ್ ಅಂಬಾನಿ ಅವರ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತರ. ನೀವು ಇದ್ರಲ್ಲೇ ತಿಳ್ಕೊಬೋದ ಈ ಕಂಪ್ನಿ ಹೆಂಗೆ ಆಗ್ಬೋದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಇದ್ರಲ್ಲೇ ನೀವು ಗುರ್ತಾಗ್ತೈತಿ. ವೀಕ್ಷಕರೇ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ 1 ವರ್ಷನಾಗನ 52.63% ರಿಟರ್ನ್ ಕೊಟ್ಟೈತಿ. ನನಗೆ ಅನಿಸ್ತೈತಿ ಇದು ಭಾಳ ಇರೋದೈತಿ, ಯಾಕಂದ್ರೆ ಇವೆಲ್ಲ ಬಿಸ್ನೆಸ್ಸನ್ನು ನೋಡ್ರೆ ನಮಗೆ ಗುರ್ತಾಗ್ತೈತಿ. ಮತ್ತು ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಕಂಪ್ನಿಗಳ ಸೆಕ್ಟರ್ನಾಗ ಇದೊಂದು ಧಮಾಕ ಮಾಡೋದೈತಿ, ನಮಗೆ ಗುರ್ತೈತಿ. ಯಾಕಂತಂದ್ರೆ ನೀವು ಗುರ್ತೈತಿ ರೀ, ನಿಮಗೆ ಟೆಲಿಕಾಂ ಸೆಕ್ಟರ್ನಾಗ ಮುಖೇಶ್ ಅಂಬಾನಿ ಅವರ ಟೆಲಿಕಾಂ ಸೆಕ್ಟರ್ನಾಗ ಬಂದ ಒಮ್ಮೆ ಹೆಂಗಲ್ಲಿ ಬಿರುಗನ್ನ ಬಿಡಿಸಿರಂತ. ಯಾಕಂದ್ರೆ ನೀವು ನೋಡಬಹುದು ಟೆಲಿಕಾಂ ಸೆಕ್ಟರ್ನಾಗ ಮುಖೇಶ್ ಅಂಬಾನಿ ಅವರು ಬರ್ತಾರ, ಈ ಥರ ಮಾಡ್ಬೋದು, ಯಾರು ಕಾಂಪಿಟೇಷನ್ ಇಲ್ಲ ಹಂಗೆ ಮಾಡ್ಬೋದಂತ ನಮ್ಗೆ ಅನ್ಸಿರಕಿಲ್ಲ. ಅವ್ರು ಮಾಡಿ ತೋರಿಸಿರ. ಮತ್ತು ಅವರು ಈಗ ಇದು ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಕಂಪ್ನಿಗಳ ಸೆಕ್ಟರ್ನಾಗೂ ಹಂಗೆ ಮಾಡೋದ ಏನು ಭಾಳ ದೊಡ್ಡ ಮಾತಿಲ್ಲ, ಯಾಕಂದ್ರೆ ಆಲ್ರೆಡಿ ಅವ್ರು ಹಂಗೆ ಮಾಡಿಬಿಟ್ಟಾರ. ವೀಕ್ಷಕರೇ, ನನಗ್ರೆ ಅನಿಸ್ತೈತಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕಂಪ್ನಿ ಫ್ಯೂಚರ್ನಾಗ ಭಾಳ ಏರ್ಬೋದ. ಅದ್ರ ಬಿಸ್ನೆಸ್ ಪ್ಲ್ಯಾನ್ ಆಗಲಿ ಇದಾಗಲಿ ಈಗ ನನಗೆ ಅನಿಸ್ತೈತಿ ಫ್ಯೂಚರ್ನಾಗ ಎಲ್ಲರೂ ಮ್ಯೂಚುವಲ್ ಫಂಡ್ಗಳನ್ನ ಇನ್ವೆಸ್ಟ್ ಮಾಡೋರು. ನಾನು ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪ್ನಿನೂ ಚಲೋ ಮಾಡ್ಬೋದ. ಮತ್ತು ಇಂಡಿಯಾನಾಗೂ ಈಗ ಡಿಮ್ಯಾಟ್ ಅಕೌಂಟ್ ಸಂಖ್ಯೆ ಹೆಚ್ಚಾಗತೈತಿ. ಮತ್ತು 15 ಕೋಟಿ ಮಂದಿ ಅರ್ಧ ಸ್ವಲ್ಪ ಮತ್ತು ಜಿಯೋ ಫೈನಾನ್ಸ್ದವ್ರದ್ದು ಡಿಮ್ಯಾಟ್ ಅಕೌಂಟನ್ನು ತೊಗೋಬೋದು. ಇದು ಕಂಪ್ನಿ ಭಾಳ ದೊಡ್ಡದಾಗೋ ಚಾನ್ಸಸ್ ಐತಿ. ನೋಡ್ರಿ, ಈ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡಿರಿ. ಇದು ಯಾವುದು ಬಾಯ್ ರೆಕಮೆಂಡೇಶನ್ ಇಲ್ಲ ಇತ್ತು, ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧಿತ. ಮತ್ತು ನೀವು ಈ ಸ್ಟಾಕನ್ನು ಬಾಯ್ ಮಾಡ್ಬೇಕಂದ್ರೆ ನಿಮ್ದು ರಿಸ್ಕ್ ಮ್ಯಾಗ ಬಾಯ್ ಮಾಡಿರಿ. ಇದು ನನ್ನ ಪೋರ್ಟ್ಫೋಲಿಯೋನಾಗ ಐತಿ. ನೀವು ಬಾಯ್ ಮಾಡ್ಬೇಕಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಕಡೆ ನೀವು ಅಡ್ವೈಸ್ ತೋರಿ. ವೀಕ್ಷಕರೇ, ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡಿರಿ. ಇಂಥ ವಿಡಿಯೋ ಮಾಡ್ಬೇಕಂದ್ರೆ ಫುಲ್ ಡೀಟೇಲನ್ನು ತೆಗಿಬೇಕಾಗ್ತೈತಿ ಮತ್ತು ಎಫರ್ಟನ್ನು ಹಾಕಬೇಕಾಗ್ತೈತಿ. ವೀಕ್ಷಕರೇ, ನಾ ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಹಾಕ್ತಿರ್ತೀನಿ. ಧನ್ಯವಾದಗಳು.